ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ಗಾಂಧಿ ಮೈದಾನದಲ್ಲಿ ಅದ್ದೂರಿ ಹಲಸಿನ ಮೇಳ, ರೋಟರಿ ಹಾಗೂ ಇನ್ನರ್ವಿಲ್ ರೈತ ಸಂಘ ಮತ್ತು ಬೆನಕ ಈವೆಂಟ್ಸ್ ನಿಂದ ಜನಾಕರ್ಷಕ ಮೇಳಕ್ಕೆ ಚಾಲನೆ. ಸಂಚಾರಿ ಅವ್ಯವಸ್ಥೆಗೆ ಸಾಗರ ಪೊಲೀಸ್ ಉಪ ಅಧೀಕ್ಷಕರಾದ ಡಾಕ್ಟರ್ ಬೆನಕ ಪ್ರಸಾದ್ ಅವರಿಂದ ಸೂಕ್ತ ಚಿಕಿತ್ಸೆ, ನಿಯಮ ಉಲ್ಲಂಘನೆಗೆ ಸ್ಥಳದಲ್ಲಿಯೇ ದಂಡ ವಸೂಲಿ. ಸಾಗರದ ಶಂಕರ್ ಮಠದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ. ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಅಭಿನಯ ಸಾಗರ ಆಶ್ರಯದಲ್ಲಿ ಮಾನ್ವಿತಾ ಹೆಲ್ತ್ ಕೇರ್ ಸೆಂಟರ್ ಚೆನ್ನೈ ಅವರಿಂದ 340 ಜನರ ಆರೋಗ್ಯ ತಪಾಸಣೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಸಿರುವಾಳ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ. ವಾರ್ತೆಗಳು ದೇಶಿ ಉತ್ಪನ್ನಗಳನ್ನು ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಜುಲೈ 17, 18 ಮತ್ತು 19ರಂದು ಗಾಂಧಿ ಮೈದಾನದಲ್ಲಿ ಹಲಸು ಮೇಳ ಆಯೋಜಿಸಿ ಉದ್ಘಾಟಿಸಿದ್ದೇವೆ ಎಂದು ವಿಸಿ ಶಿವಪ್ಪ ನಾಯ್ಕ್ ತಿಳಿಸಿದರು. ಅವರು ನೋಟರಿ ಕ್ಲಬ್, ಇನ್ನರ್ವಿಲ್ ಕ್ಲಬ್, ಸಾಗರ ಯುನಿಕ್ ರೈತ ಸಂಘ ಹಾಗೂ ಬೆನಕ ಈವೆಂಟ್ಸ್ ಕುಂದಾಪುರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಬಾರಿ ಗಾಂಧಿ ಮೈದಾನದಲ್ಲಿ 80ಕ್ಕೂ ಹೆಚ್ಚು ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ರಾಜ್ಯದ ವಿವಿಧೆಡೆಗಳಿಂದ ಉತ್ಪಾದಕರು ತಮ್ಮ ಉತ್ಪನ್ನಗಳೊಂದಿಗೆ ಬಂದಿದ್ದಾರೆ. ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದೇವೆ. ಈ ಒಂದು ಮೇಳಕ್ಕೆ ಸಾರ್ವಜನಿಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆಂದು ತಿಳಿಸಿದರು. ಸಾಗರ ಪಟ್ಟಣದ ಸಂಚಾರಿ ಅವ್ಯವಸ್ಥೆಗೆ ಸೂಕ್ತ ಚಿಕಿತ್ಸೆ ನೀಡಲು ಖುದ್ದು ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಐಎಎಸ್ ಅಧಿಕಾರಿ ಅಖಾಡಕ್ಕಿಳಿದಿದ್ದಾರೆ. ಶನಿವಾರ ಕೋರ್ಟ್ ರಸ್ತೆಯಲ್ಲಿ ಭಾಗವತ್ ಆಸ್ಪತ್ರೆ ಎದುರು ಆಟೋ ರಿಕ್ಷಾವೊಂದನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಚಾಲಕ ನಾಪತ್ತೆಯಾಗಿರುವ ಪ್ರಕರಣ ಗುರುತಿಸಿ ವಾಹನ ಟೋಯಿಂಗ್ ಮಾಡಲು ಪೊಲೀಸ್ ಸಿಬ್ಬಂದಿಗಳಿಗೆ ಸೂಚಿಸಿದರು. ಟೋಯಿಂಗ್ ವಾಹನ ತರಿಸಿ ಆಟೋ ರಿಕ್ಷಾಗೆ ಚೈನ್ ಅಳವಡಿಸಿ ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವಾಗ ಆಟೋ ಚಾಲಕ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿ ವಾಹನ ಬಿಡುವಂತೆ ವಿನಂತಿಸಿದರು. ಪೊಲೀಸ್ ಅಧಿಕಾರಿ ಡಾಕ್ಟರ್ ಬೆನಕ ಪ್ರಸಾದ್ ಪೊಲೀಸರಿಗೆ ಸೂಚಿಸಿ ವಾಹನ ಮಧ್ಯ ರಸ್ತೆಯಲ್ಲಿ ಪಾರ್ಕ್ ಮಾಡಿದ ತಪ್ಪಿಗೆ ದಂಡ ಪಾವತಿಸಿಕೊಂಡು ವಾಹನ ಬಿಡುವಂತೆ ಸೂಚಿಸಿದರು. ಸಾಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸುವ ವಾಹನ ಸವಾರರು ಮತ್ತು ಮಾಲೀಕರುಗಳಿಗೆ ದಂಡದ ಮೂಲಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿರುವ ದೃಶ್ಯವನ್ನು ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು. ಆರ್ಬಿಡಿ ಸೌಹಾರ್ದ ಬ್ಯಾಂಕಿನ ಎದುರು ದ್ವಿಚಕ್ರ ವಾಹನ ಸವಾರ ಆಟೋ ನಿಲ್ದಾಣದ ಜಾಗದಲ್ಲಿ ಬೈಕ್ ನಿಲ್ಲಿಸಿರುವ ಕುರಿತು ಪೊಲೀಸ್ ಅಧಿಕಾರಿ ಪ್ರಶ್ನಿಸಿ ಬೈಕ್ ಸವಾರನಿಗೆ ಸಂಚಾರಿ ನಿಯಮಗಳ ಕುರಿತು ಮಾಹಿತಿ ನೀಡಿದರು. ದಂಡ ಪಾವತಿಸಿ ವಾಹನ ಪಡೆಯುವಂತೆ ಸೂಚಿಸಿ ಸ್ಥಳದಲ್ಲಿಯೇ ದಂಡ ಪಾವತಿಸಿಕೊಂಡರು. ಒಟ್ಟಾರೆ ಸಂಚಾರಿ ಅವ್ಯವಸ್ಥೆಗೆ ಚಿಕಿತ್ಸೆ ನೀಡಲು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಖುದ್ದು ಅಖಾಡಕ್ಕಿಳಿದಿರುವುದು ಸಂಚಾರಿ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಸಾಗರದ ಜನತೆಯ ಆರೋಗ್ಯದ ಕಾಳಜಿಯಿಂದ ಉಚಿತ ಹೃದಯ ತಪಾಸಣಾ ಶಿಬಿರ ಆಯೋಜಿಸಲು ದೊರಕಿರುವ ಸುವರ್ಣಾವಕಾಶ ಎಂದು ಭಾವಿಸಿ ಉತ್ಸಾಹದಿಂದ ಉದ್ಘಾಟಿಸಿದ್ದೇವೆ ಎಂದು ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್ ಹೇಳಿದರು. ಅವರು ಶನಿವಾರ ಸಾಗರದ ಶಂಕರ್ ಮಠದ ಸಭಾಂಗಣದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರಕ್ಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಮತ್ತು ಶೃಂಗೇರಿ ಶಂಕರ ಮಠ, ಸಾಗರ ಹಾಗೂ ಅಭಿನಯ ಸಾಗರ ರಿಜಿಸ್ಟರ್ಡ್ ಮತ್ತು ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈ ಇವರ ಸಹಯೋಗದಲ್ಲಿ ಸಾಗರದ ಸಾರ್ವಜನಿಕರುಗಳ ಆರೋಗ್ಯದ ಕಾಳಜಿಯಿಂದ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ ಎಂದರು. ಹೃದಯ ತಪಾಸಣಾ ಶಿಬಿರ ನಡೆಯುತ್ತದೆ. ಇದರ ಜೊತೆಗೆ ರಕ್ತದೊತ್ತಡ, ಬಿಪಿ ಹಾಗೂ ಸಕ್ಕರೆ ಕಾಯಿಲೆ ಪರೀಕ್ಷೆಯನ್ನು ನಡೆಸುವ ಜೊತೆಗೆ ಸ್ಥಳದಲ್ಲಿಯೇ ತಪಾಸಣಾ ವರದಿಯನ್ನು ನೀಡುವುದಲ್ಲದೆ ನುರಿತ ವೈದ್ಯರು ನಿಮ್ಮ ಆರೋಗ್ಯದ ವರದಿಯ ಪರಿಶೀಲಿಸಿ ವಿಶ್ಲೇಷಿಸುತ್ತಾರೆ. ನಿಮಗೆ ಅನುಕೂಲವಿರುವ ವೈದ್ಯರಿಂದ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದರು.
ಹೃದಯ ತಪಾಸಣೆಯನ್ನು ಉನ್ನತ ಮಟ್ಟದ ಉಪಕರಣದ ಸಹಾಯದಿಂದ ನಡೆಸಲಾಗುತ್ತದೆ. ಸದರಿ ಉಪಕರಣ ಸ್ಪಂದನ ಪ್ರೋ ಗುಣಮಟ್ಟದ ಸಣ್ಣ ಉಪಕರಣ ಹೆಚ್ಚು ಪರಿಣಾಮಕಾರಿಯಾಗಿ ವರದಿಯನ್ನು ನೀಡುತ್ತದೆ ಎಂದರು. ಆರೋಗ್ಯ ಶಿಬಿರದಲ್ಲಿ 6 ವೈದ್ಯರುಗಳು ಮತ್ತು 13 ವೈದ್ಯಕೀಯ ಸಹಾಯಕರ ತಂಡ ಕಾರ್ಯನಿರ್ವಹಿಸಿದೆ. ತಪಾಸಣೆಗೆ 6 ಕೌಂಟರ್ಗಳನ್ನು ಮಾಡಿದ್ದೇವೆ. ಸಿಗಂದೂರೇಶ್ವರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಹಾಯಕರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಬಿರದಲ್ಲಿ ಸಾಗರದ LB ಕಾಲೇಜಿನ NCC ವಿದ್ಯಾರ್ಥಿಗಳ ತಂಡ ಸ್ವಯಂ ಸೇವಕರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚೆನ್ನೈನಲ್ಲಿರುವ ಖ್ಯಾತ ಉದ್ಯಮಿ ಸಾಗರದ ಪುರಪ್ಪೆ ಮನೆಯ ನಿವಾಸಿ ಮಾಧವ ಭಟ್ ಅವರು ಪ್ರತಿಕ್ರಿಯಿಸಿ, ಈ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವುದು ಜನಸಾಮಾನ್ಯರು ತಮ್ಮ ಆರೋಗ್ಯದ ಕುರಿತು ರೋಗ ಬರುವ ಮುಂಚಿತವಾಗಿಯೇ ಪರೀಕ್ಷಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಚೆನ್ನೈ ಮೂಲದ ಮಾನ್ವಿತಾ ಹೆಲ್ತ್ ಕೇರ್ ತಂಡವನ್ನು ಕರೆಯಿಸಿ ಉಚಿತ ಹೃದಯ ತಪಾಸಣಾ ಶಿಬಿರ ನಡೆಸುತ್ತಿದ್ದೇವೆ ಎಂದರು. ಅವರು ಮೂಲತಃ ಸಾಗರದ ಪುರಪ್ಪೆ ಮನೆಯವರು. ಅವರು ಪ್ರತಿ ವರ್ಷ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸುವ ಮೂಲಕ ಸಮಾಜ ಸೇವೆ ಮಾಡುತ್ತಿರುತ್ತಾರೆ. ಅವರು ಊರಿನ ಪ್ರೀತಿಯಿಂದ ಚೆನ್ನೈ ಮೂಲದ ಮಾನ್ವಿತಾ ಹೆಲ್ತ್ ಕೇರ್ ಅವರನ್ನು ಕರೆಯಿಸಿ ಇಲ್ಲಿ ಉಚಿತ ತಪಾಸಣೆಗೆ ಮುಂದಾಗಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ MD ಆನಂದ್, ಪ್ರಮುಖರುಗಳಾದ ಶರಾವತಿ ಶ್ರೀರಾವ್, ಮಾಸ ನಂಜುಂಡಸ್ವಾಮಿ, R ಶ್ರೀನಿವಾಸ್, ದಿನಕರ, ಜಯ R ಪೈ, ಶ್ರೀ ಶೃಂಗೇರಿ ಮಠದ ಸಾಗರ ಶಾಖೆಯ ಧರ್ಮದರ್ಶಿ ಅಶ್ವಿನಿ ಕುಮಾರ್, N ಲಲಿತಮ್ಮ, TV ಪಾಂಡುರಂಗ, ನಾರಾಯಣ ಅರಮೆನಕೆರೆ, ನಾರಾಯಣ ಮೂರ್ತಿ ಕಾನುಗುಡು, ಪ್ರಶಾಂತ್, ಭಾರತ್ ನಾಡಿ, ಅರುಣ್, ಡಿಶ್ ಗುರು, ನಿತ್ಯಾನಂದ್ ಶೆಟ್ಟಿ, ವಸಂತಣ್ಣ, ಧರ್ಮರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ರವರ ಹುಟ್ಟುಹಬ್ಬದ ದಿನಾಚರಣೆ ಪ್ರಯುಕ್ತ ಜುಲೈ 22ರಂದು ಬುಧವಾರ ಸಾಗರ ನಗರಸಭೆ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿರುವುದಾಗಿ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೃಹತ್ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ವಿಧಾನಸಭಾ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪನವರು ನೆರವೇರಿಸುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬೆಳಗಾವಿಯ ಚೂನಪ್ಪ ಪೂಜಾರಿ ವಹಿಸುವರು ಎಂದರು. ರಕ್ತದಾನ ಶಿಬಿರದ ಜೊತೆಯಲ್ಲಿ 2025ರಲ್ಲಿ ಕರ್ನಾಟಕ ರಾಜ್ಯದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಪಾತ್ರರಾಗಿರುವ ಶಿವಕುಮಾರ್ ಅವರನ್ನು ಗೌರವಿಸಲಾಗುತ್ತದೆ. ಇನ್ನೊಬ್ಬರು ರೈತ ಮಹಿಳೆ ಸ್ವಾವಲಂಬಿ ಬದುಕು ನಡೆಸುವ ಜೊತೆಗೆ ಸ್ವತಃ ಉಳುಮೆ ಮಾಡಿ ಬೆಳೆ ಬೆಳೆಯುತ್ತಿರುವ ಶ್ರೀಮತಿ ಶಾರದಾ ಅವರನ್ನು ಸನ್ಮಾನಿಸಲಾಗುತ್ತಿದೆ ಎಂದರು. ವಿಶೇಷವಾಗಿ ಸಾಗರ ತಾಲೂಕಿನ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಣಮನೆ ಗ್ರಾಮದ ಅವಿಭಕ್ತ ಕುಟುಂಬದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಒಮ್ಮತದಿಂದ 50ಕ್ಕೂ ಹೆಚ್ಚು ಜನರು ಬದುಕುತ್ತಿರುವ ಮಾದರಿ ಕುಟುಂಬದ ಯಜಮಾನರಾದ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಲಾಗುತ್ತಿದೆ. ಅಲ್ಲದೆ ಕರೂರು ಹೋಬಳಿಯ ತುಮರಿ ಭಾಗದ ಪತ್ರಕರ್ತರು, ಸಾಹಿತಿಗಳು, ಯಕ್ಷಗಾನ ಕಲಾವಿದರು TM ಶೇಷಗಿರಿ ಅವರನ್ನು ಸನ್ಮಾನಿಸುವ ಮೂಲಕ ರೈತ ನಾಯಕನ ಜನ್ಮ ದಿನಾಚರಣೆಯನ್ನು ಸಾರ್ಥಕಗೊಳಿಸಿರುವುದಾಗಿ ಮಾಹಿತಿ ನೀಡಿದರು. ದಿನೇಶ್ ಶಿರ್ವಾಳ್ ಅವರು ರೈತರ ಪರವಾಗಿ ನಿರಂತರ ಸ್ಪಂದಿಸುತ್ತಿರುವ, ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಮೂಲಕ ರೈತ ಸಮೂಹದ ಭರವಸೆಯ ನಾಯಕತ್ವವನ್ನು ನೀಡಿರುವ ಧೀಮಂತ ಹಾಗೂ ಬದ್ಧತೆಯ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಸಾಮಾಜಿಕ ಕಾರ್ಯಕ್ರಮದ ಮೂಲಕ ನೆರವೇರಿಸಲು ಸಂತೋಷವಾಗುತ್ತದೆ ಎಂದರು. ಸಮಾಜಮುಖಿ ಉದ್ದೇಶಿತ ಕಾರ್ಯದಲ್ಲಿ ರೈತರು, ರೈತ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ರಕ್ತದಾನ ಹಾಗೂ ಸನ್ಮಾನ ಅಭಿನಂದನೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ, ರೈತ ಸಂಘದ ಸಾಗರ ನಗರ ಘಟಕದ ಅಧ್ಯಕ್ಷ ರಾಮಚಂದ್ರ ಸೂರನಗದ್ದೆ, ರೈತ ಮುಖಂಡ ಶಿವು ಮೈಲಾರಿಕೊಪ್ಪ, ಸಮನ್ವಯ ಸಮಿತಿ ಅಧ್ಯಕ್ಷ ಗೋಪಾಲ್ ಲ್ಯಾವಗೆರೆ ಉಪಸ್ಥಿತರಿದ್ದರು. ಹಾಗೂ 2025ನೇ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತು ಐತಿಹಾಸಿಕ ಕಾಗೋಡು ಗ್ರಾಮ, ಏನು ಏಣಿ ಹೋರಾಟ ಭೂಮಿ ನೆಲದಿಂದ ಬಂದಂತ ಸ್ವಾವಲಂಬಿ ಮಹಿಳೆ, ರೈತ ಮಹಿಳೆ ಶಾರದಾ, ಇವತ್ತು ಈ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ ಇವತ್ತು ಪುರುಷ ಮಾಡಬೇಕಾದಂತ ಕೆಲಸವನ್ನ ಏನು ಎತ್ತುಗಳ ಮೂಲಕ ಉಳುಮೆ ಮಾಡುತ್ತಿರುವಂತ ಶಾರದಾ ಅವರನ್ನ ಸ್ವಾವಲಂಬಿ ಬದುಕನ್ನು ನಡೆಸುತ್ತಿರುವಂತಹ ಶಾರದಾ ಅವರನ್ನು ಗುರುತಿಸಿ ಅವರು ಎತ್ತಿನ ಗಾಡಿಯ ಸಮೇತವಾಗಿ ಒಂದು ಕಾರ್ಯಕ್ರಮಕ್ಕೆ ಸಾಗರ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಆ ಮಹಿಳೆಯನ್ನು ಇವತ್ತು ನಾವು ಗೌರವಿಸುತ್ತಿದ್ದೇವೆ. ಮತ್ತು ಸಾಗರ ತಾಲೂಕು ಹಿರೇನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಣ್ಣಮನೆ ಗ್ರಾಮದಲ್ಲಿ
ಸುಮಾರು 50 ಜನ ಕುಟುಂಬದ ಅವಿಭಕ್ತ ಕುಟುಂಬದಲ್ಲಿ ಇವತ್ತು ಒಂದು ಕುಟುಂಬ ಇದೆ. ಸಣ್ಮನೆ ಚಂದ್ರಶೇಖರ್ ಅವರು ಇವತ್ತು ಸುಮಾರು ಒಂದು 100 ವರ್ಷದಿಂದ